ನಾಗರಿಕರ ಸಮಗ್ರ ಶ್ರೇಯೋಭಿವೃದ್ಧಿ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇರುವ ಐಟಿ ದಿಗ್ಗಜ ಸೇನಾಪತಿ ಕ್ರಿಶ್ ಗೋಪಾಲಕೃಷ್ಣನ್, ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದ ವಯೋ ವಿಕಾಸ್ ಸಂಘಟನೆ ಹಿರಿಯ ನಾಗರಿಕರ ಆರೋಗ್ಯ, ನಾಗರಿಕ ಹಕ್ಕುಗಳ ರಕ್ಷಣೆ ಕುರಿತು ಮಹತ್ವದ ಸಮಾಲೋಚನೆ ನಡೆಸಿತು. ನಗರದ ಇನ್ಫೆಂಟ್ರಿ ರಸ್ತೆಯ ಐಎಎಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಆಯೋಜಿಸಿದ್ದ ವಯೋ ವಿಕಾಸ್ ಸಂಘಟನೆಯ 3ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಿರಿಯರ ಹಬ್ಬ ನೆರವೇರಿತು. ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಹಿರಿಯ ನಾಗರಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನೆಗೆ ನೋಂದಣಿ ಮಾಡಿಸಲು ನಿರ್ಧರಿಸಿದ್ದು, ಉಚಿತವಾಗಿ ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗಿದೆ. ಹಿರಿಯ ನಾಗರಿಕರು ಯಾರು ಬೇಕಾದರೂ ನೋಂದಣಿಯಾಗಲು ಮುಕ್ತ ಅವಕಾಶವಿದೆ. ಪ್ರಸ್ತುತ 60,000 ಮಂದಿ ಸದಸ್ಯರಿದ್ದು, ಇದನ್ನು 20 ಲಕ್ಷಕ್ಕೆ ಏರಿಕೆ ಮಾಡುವ ಗುರಿ ಹೊಂದಲಾಗಿದೆ. ಹಿರಿಯ ನಾಗರಿಕರ ಜೀವನ ನಿರ್ವಹಣೆ, ದೌರ್ಜನ್ಯದಿಂದ ರಕ್ಷಣೆ, ಆರೋಗ್ಯ ಶಿಬಿರಗಳನ್ನು ಹೆಚ್ಚಿಸುವ, ಡಿಜಿಟಲ್ ಸಾಕ್ಷರತೆ ಒದಗಿಸುವ, ಸಮುದಾಯ ಆಧಾರಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ, ಆರೋಗ್ಯ ಮತ್ತು ವಿಮಾ ಯೋಜನೆಗಳಲ್ಲಿ ವಯೋಮಿತಿ ನಿರ್ಬಂಧಗಳನ್ನು ಸಡಿಲಿಸುವ, ಸೂಕ್ತ ರೀತಿಯಲ್ಲಿ ಆರೋಗ್ಯ ಸೌಲಭ್ಯ ಒದಗಿಸುವ ಕುರಿತು ಸಮಾಲೋಚನೆ ನಡೆಯಿತು. ಕಾರ್ಯಕ್ರಮದಲ್ಲಿ ವಯೋ ವಿಕಾಸ್ ಸಂಘಟನೆಯ ನಾಯಕತ್ವದ ತಂಡದ ಸದಸ್ಯರಾದ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್, ಅರುಣ್ ಸೇಠ್, ಗೌರಿ ಕುಮಾರ್, ಶ್ರೀನಾಥ್ ರೆಡ್ಡಿ, ಡಾಕ್ಟರ್ ಗಿರಿಧರ್ ಜ್ಞಾನಿ, ಪ್ರೊಫೆಸರ್ ನಂದಿಮತ್ ಓಂ ಪ್ರಕಾಶ್, ವಯೋ ವಿಕಾಸ್ ಸಂಸ್ಥೆಯ ಸಿಇಒ ಜಮುನಾ ರವಿ ಮತ್ತು ವಯೋ ವಿಕಾಸ್ ಸಂಸ್ಥೆಯ ಸಿಒಒ ಪವಿತ್ರ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಇದು 3rd ಆನಿವರ್ಸರಿ ವಯಾ ವಿಕಾಸ್ ಅಂತ ಹೇಳಿದ್ರೆ, ಇದು ಆರ್ಗನೈಸೇಷನ್ ಇದೆ ಅಲ್ಲ, ದಿಸ್ ಆರ್ಗನೈಸೇಷನ್ ಕ್ರಿಯೇಟೆಡ್ ಫಾರ್ ದಿ ಸೀನಿಯರ್ ರಿಟೈರ್ಡ್ ಪೀಪಲ್ 60+ ಅವರಿಗೆಲ್ಲ. ನಮ್ಮ ದೇಶದಲ್ಲಿ ಅವ್ರದ್ದು ಸಂಖ್ಯೆ ಈಗ 60 ಮಿಲಿಯನ್ ಇದೆ, ಅದು ಜಾಸ್ತಿ ಆಗುತ್ತಾ ಇದೆ. ಅವರದ್ದು ವೇರಿಯಸ್ ಇಶ್ಯೂಸ್ ಇದೆ, ಅವರಿಗೆ ಹೆಲ್ತ್ ಕೇರ್ ಇಶ್ಯೂ ಇದೆ, ಲೀಗಲ್ ಇಶ್ಯೂ ಇದೆ, ಫಿನಾನ್ಷಿಯಲ್ ಇಶ್ಯೂಸ್, ಇದಕ್ಕೆಲ್ಲ ರೈಟ್ ಕೈಂಡ್ ಆಫ್ ಪಾಲಿಸೀಸ್ ಎಲ್ಲ ಬೇಕು. ಅದಕ್ಕಾಗಿ ನಾವು ಇದನ್ನು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿದ್ದೇವೆ. ಅಂಡರ್ ಕ್ರಿಶ್ ಗೋಪಾಲಕೃಷ್ಣ ಲೀಡರ್ಶಿಪ್ ಅಲ್ಲಿ ನಾವೆಲ್ಲ ಬೋರ್ಡ್ ಮೆಂಬರ್ಸ್. ನಮ್ದು ಉದ್ದೇಶ ಅಂತ ಹೇಳಿದ್ರೆ, ಎಲ್ಲ ಜನರಿಗೆ ಯಾವ ತೊಂದರೆ ಇದೆಯಾ, ಎಲ್ಡರ್ಲಿ ರಿಟೈರ್ಡ್ ಪೀಪಲ್ಗೆ ಎಂತ ಅಡ್ವೈಸ್ ಬೇಕಿದ್ರೆ ನಾವು ಪ್ರೊವೈಡ್ ಮಾಡ್ತೇವೆ, ಗೈಡ್ ಮಾಡ್ತೇವೆ. ಇದು ನಮ್ಮ ಉದ್ದೇಶ. ಇದು 3rd ಆನಿವರ್ಸರಿ. ನಮಗೆ ಅಬೌಟ್ 60,000 ಎಲ್ಡರ್ಲಿ ಪೀಪಲ್ ಎನ್ರೋಲ್ ಆಗಿದ್ದಾರೆ. ಸೊ ನಮ್ಮ ಉದ್ದೇಶ ಅಂತ ಹೇಳಿದ್ರೆ, ಇಡೀ ದೇಶದ್ದು ಎಲ್ಲ ಎಲ್ಡರ್ಲಿ ಇದರಲ್ಲಿ ರಿಜಿಸ್ಟರ್ ಮಾಡಿ ಮೆಂಬರ್ಸ್ ಆಗಬೇಕು ಅಂತ. Why Vikas is a movement for the elderly, by the elderly and of the elderly. And we have 60,000 members at the moment, but we are very soon going to be 20 lakh members. And we work very closely with government. We collaborate with government by identifying what are the gaps in their offering. And we find the best champions in that area. And we put them together on a common platform so that the elderly have a seamless experience. Thank you. For every senior citizen to be empowered by becoming member of Vaya Vikas, and through Vaya Vikas we provide one advice. Second is through our partners the products and services that they require, including on health. Then we also do advocacy. So Dr. Girdhar Gyani was talking about the need for special care for senior citizens, geriatrics as a field of medicine, right? So we are advocating, we are creating standards for senior citizens home. We are educating people about how to take care of elderly. So not just providing a platform for services, but also creating new knowledge, creating capacity, creating capability, creating the space for government policies in this regard. So all of these in one platform. The power of the platform will be through the membership. So we hope that every senior citizen would become a member of Vaya Vikas. At this point it's free of cost. Membership is free of cost, so that we want to actually reach a certain critical mass, and we set a goal of 20 lakh, 2 million people
to join us in the first phase. ವಾಯ ವಿಕಾಸ್ ಬಂದು 3 years ಓಲ್ಡ್ ಆಗಿದೆ ಇವತ್ತಕ್ಕೆ. ನಾವು ಮೆಂಬರ್ಶಿಪ್ ಫೀಸ್ ಏನು ತಗೊಳ್ಳಲ್ಲ. ಎಲ್ಲ ಸೀನಿಯರ್ಸ್ ಬಂದು ನಮ್ಮ ಅಸೋಸಿಯೇಷನ್ಗೆ ಮೆಂಬರ್ ಆಗ್ಬೋದು. ನಮ್ಮ ಹತ್ರ ತುಂಬ ಪಾರ್ಟ್ನರ್ಸ್ ಇದ್ದಾರೆ, ಪ್ಲಸ್ ಮೆಂಬರ್ಸ್ ಇದ್ದಾರೆ. 60,000 ಮೆಂಬರ್ಸ್ ಕ್ರಾಸ್ ಮಾಡಿದ್ದೀವಿ. ಎಲ್ಲರಿಗೂ ವೆಲ್ಕಮ್ ಇದೆ. ಎಲ್ಲ ಚಾಪ್ಟರ್ಸ್ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಮೈಸೂರು ಮತ್ತು ಮ್ಯಾಂಗ್ಳೂರಲ್ಲಿ ಇವಾಗ ತಾನೇ ಚಾಪ್ಟರ್ಸ್ ಓಪನ್ ಮಾಡಿದ್ದೀವಿ. ಪ್ಲಸ್ ಇವಾಗ ನೆಕ್ಸ್ಟ್ ತಮಿಳ್ನಾಡು ಕಡೆಗೆ ನೋಡ್ತಾ ಇದ್ದೀವಿ. ಇದರಿಂದ ನಮ್ಮ ಬೆಂಬಲ ಏನಂದರೆ ನೆಕ್ಸ್ಟ್ 2 years ಅಲ್ಲಿ ನಾವು ಪ್ಯಾನ್ ಇಂಡಿಯಾ ಇರಬೇಕು ಅಂತ ಎಲ್ಲ ಸೀನಿಯರ್ಸ್ ನಮ್ಮ ಜೊತೆ ಬನ್ನಿ, ಜಾಯಿನ್ ಮಾಡಿ ಈ ಒಕೇಶನ್ನ, ಈ ಪ್ರಿವಿಲೇಜ್ನ ಮುಂದೆ ತಗೊಂಡು ಹೋಗೋಣ. ಥ್ಯಾಂಕ್ ಯು. Gauri has been instrumental in helping us get an MOU with the Ministry of Social Justice and Empowerment, and that is really helping us also connect better with the government and be able to scale up. Thank you.